ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 12 ಜುಲೈ 2026. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ओरिजिनल ಡೇಟ್ 31 ಡಿಸೆಂಬರ್ 2010. ಅವ್ಯಕ್ತ ಮುರಳಿ टाइटल पुराने वर्ष को विदाई देने के साथ पुराने संस्कारों को विदाई दे, निर्विघ्न रहने का दृढ़ संकल्प लो और रहम दिल मास्टर दाता बन मनसा सेवा द्वारा दुखी अशांत आत्माओं को सहारा दो. ಬಹಳ ಲಾಂಗ್ ಆಗಿರುವಂತಹ ಡೀಪ್ ಆಗಿರುವಂತಹ ಮುರಳಿ ಟೈಟಲ್ ಇದೆ. ಹಳೆಯ ವರ್ಷಕ್ಕೆ ಒಂದು ವಿದಾಯ ಕೊಡುವುದರ ಜೊತೆಗೆ ಬೀಳ್ಕೊಡುವ ಜೊತೆಯಲ್ಲಿ ಹಳೆಯ ಸಂಸ್ಕಾರಗಳಿಗೂ ಬೀಳ್ಕೊಡ್ರಿ. ಹಳೆಯ ಸಂಸ್ಕಾರಗಳತ್ತಂದ್ರೆ ದೇಹಭಾನದ ಸಂಸ್ಕಾರಗಳು. ಅಂದ್ರೆ ಯಾವಾಗ ಈ ಮನಸ್ಸು ತನಗೆ ತಾನು ದೇಹ ಅಂತ ತಿಳ್ಕೊಳ್ಳುವ ಶಿವ್ ಬಾಬಾ ಎಷ್ಟೊಂದು ನಮಗೆ ಆತ್ಮ ಅಂತ ತಿಳ್ಕೊಳ್ರಿ ಎನ್ನುವ ಸಂಸ್ಕಾರಗಳನ್ನ ಹಾಕ್ತಿದ್ರು. ಮತ್ತು ನಾ ಮನುಷ್ಯ ಮತ್ತು ನಾ ದೇಹ ಅನ್ನುವ ಸಂಸ್ಕಾರಗಳ ಕಡೆಗೆ ಆ ವಿಷಯದ ಕಡೆಗೆ ಈ ಮನಸ್ಸು ಹರಿತದಂದ್ರೆ ಅದೊಂದು ಸಂಸ್ಕಾರ ಆಗಿದೆ. ಈ ರೀತಿಯ ಎಲ್ಲಾ ರೀತಿಯ ನಾನು ಉಣ್ಣುವವನು, ನಾನು ತಿನ್ನುವವನು, ನಾನು ಮನುಷ್ಯ ಎನ್ನುವಂಥ ಏನು ಸಂಸ್ಕಾರಗಳಾಗ್ಬಿಟ್ಟಿದೆ ಆ ಎಲ್ಲ ಸಂಸ್ಕಾರಗಳಿಗೆ ಬೀಳ್ಕೊಡ್ರಿ. ನಿರ್ವಿಘ್ನರಾಗುವುದಕ್ಕಾಗಿ ದೃಢ ಸಂಕಲ್ಪ ಮಾಡ್ರಿ. ಹಾಗೂ ದೃಢ ಸಂಕಲ್ಪ ಏನ್ ಮಾಡ್ಬೇಕಾಗಿದೆ? ನಾನು ದೇಹ ಅಲ್ಲ, ನಾ ಆತ್ಮ ಇದ್ದೀನಿ. ದೃಢ ಸಂಕಲ್ಪ ಮಾಡ್ಬೇಕಾಗಿದೆ. ನಾನು ಪರಿವರ್ತನಶೀಲ ಅಲ್ಲ, ನಾ ಅಪರಿವರ್ತನಶೀಲ ಇದ್ದೀನಿ. ಇದು ದೃಢ ಸಂಕಲ್ಪ. और रहम दिल मास्टर दाता बन मनसा सेवा करो. ದಯಾ ಹೃದಯಿಯಾಗಿ ಮಾಸ್ಟರ್ ದಾತ ಆಗಿ ಮನಸ್ಸಿನ ಮೂಲಕ ಸೇವೆಯನ್ನ ಮಾಡ್ರಿ. ದುಃಖಿ ಅಶಾಂತ್ ಆತ್ಮಾವಕ್ಕೂ ಸಹಾರ ದೋ. ಯಾರ ಮನಸ್ಸು ದುಃಖಿಯಾಗಿದೆ, ಅಶಾಂತ ಆಗಿದೆ, ಅವರಿಗೆ ಆಶ್ರಯ ಕೊಡ್ರಿ. ಎದರ ಆಶ್ರಯ ಕೊಡ್ಬೇಕಾಗಿದೆ? ಯಾವ ಸತ್ಯ ನನಗೆ ಅರ್ಥ ಆಗಿದೆ, ನಾನು ದುಃಖಿಯೂ ಅಲ್ಲ, ಅಶಾಂತನೂ ಅಲ್ಲ. ಅಶಾಂತಿ, ದುಃಖ, ಚಿಂತೆ ಇದು ರೋಲ್ ಒಳಗಿದೆ. ನಾ ರೋಲ್ ಇಂದ ಪರೆ ಶಾಂತ ಆತ್ಮ ಅಂತ. ಈಗ ಯಾರಾದ್ರೂ ನನ್ನ ಎದುರುಗಡೆಗೆ ದುಃಖಿ ಅದಾರ, ಅಶಾಂತ ಅದಾರ ಅಂದ್ರ ಅವ್ರ ರೋಲ್ ಅಶಾಂತಿ ಇದೆ, ದುಃಖಿ ಇದೆ. ಆದ್ರೆ ಭಲೆ ಅವರ ಆ ದುಃಖದಲ್ಲಿ ಮುಳುಗಿರ್ಬೋದು, ಆತ್ಮಜ್ಞಾನ ಇಲ್ಲದ ಕಾರಣ. ನಾನು ಅವರೊಳಗ ದಯಾ ಮಾಡುವುದು ಅಂದ್ರೆ ಏನು? ದಯಾ ಮಾಡುವುದು ಅಂದ್ರೆ ಇವ್ರ ದುಃಖ ದೂರ ಆಗ್ಲಿ ಶಿವ ಬಾಬಾ ಅಂತ ಬೇಡ್ಕೊಳ್ಳೋದಲ್ಲ. ದಯಾ ಮಾಡೋದು ಅಂತಂದ್ರೆ ಅವ್ರೊಳಗ ಇವ್ರು ದುಃಖಿ ಅದಾರಂತ ನೋಡ್ಬೇಡ. ಒಂದು ಶಾಂತ ಆತ್ಮ ದುಃಖದ ಆಕ್ಟಿಂಗ್ ಮಾಡ್ತಾ ಇದೆ ಅನ್ನೋದೇನಿದೆ, ಆ ದುಃಖದ ಆಕ್ಟಿಂಗ್ ಮಾಡ್ತಿದ್ದಾರ. ಆದ್ರೆ ಇವ್ರು ಏನದಾರ? ಇವ್ರು ಬಹಳ ಶಾಂತ್, ಪ್ರೇಮ್ ಸ್ವರೂಪ, ಸತ್ಯ ಸ್ವರೂಪ ಆತ್ಮ ಅದಾರ ಅನ್ನುವಂಥ ದೃಷ್ಟಿಯಿಂದ ಯಾವಾಗ ನೋಡ್ತೀನೋ, ಈ ನನ್ನ ದೃಷ್ಟಿ, ಈ ನನ್ನ ಶುಭ ಭಾವನೆ ಅವರೊಳಗಿನ ದುಃಖದ ಒಂದು ಏನು ಸ್ಥಿತಿ ಇದೆಯೋ ಅದರಿಂದ ಅವರಲ್ಲಿ ಒಂದು ಸುಖ ಶಾಂತಿಯ ಅಲ್ಪ ಕಾಲದ ಅನುಭೂತಿ ಜರೂರ್ ಆಗ್ತದೆ. आज बाप दादा चारों ओर के बच्चों को नया वर्ष और नया दुनिया की मुबारक देने सूक्ष्म वतन से स्थूल वतन में मुबारक देने आए हैं. ಇವತ್ತು ಬಾಪ್ ದಾದಾರವರು ಎಲ್ಲಾ ಕಡೆಯಲ್ಲಿರುವಂತಹ ಮಕ್ಕಳಿಗೆ ಹೊಸ ವರ್ಷದಿಂದ, ಹೊಸ ವರ್ಷ ಹಾಗೂ ಹೊಸ ಜಗತ್ತಿಗೆ ಹೋಗ್ತಾ ಇರುವಂತಹ ಮಕ್ಕಳಿಗೆ ಶುಭಾಶಯಗಳನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ಸೂಕ್ಷ್ಮ ವತನದಿಂದ ಸ್ಥೂಲ ವತನದಲ್ಲಿ ಶುಭಾಶಯ ಕೊಡ್ತಿದ್ದಾರೆ. सभी बच्चे भी स्नेह और प्यार से अपने मधुबन घर में पहुंच गए हैं. ಇಲ್ಲಿ ಪ್ರತಿಯೊಬ್ಬ ಮಕ್ಕಳು ಸ್ನೇಹ ಪ್ರೀತಿಯಿಂದ ಮಧುಬನ ಮನೆಗೆ ಬಂದಿದ್ದೀರಲ್ಲ. दुनिया वाले तो सिर्फ न्यू वर्ष मनाते जो एक दिन का होता है. ಜಗತ್ತಿನವರಂತೂ ಒಂದು ದಿನದ ಹೊಸ ವರ್ಷವನ್ನ ಆಚರಣೆ ಮಾಡ್ತಾರೆ, ಆದ್ರೆ ಅದು ಒಂದ್ ದಿವಸದ್ದಿದೆ. आप लोग नई दुनिया का संगम पर सदा मनाते रहते हो. ಹೊಸ ವರ್ಷದ, ಹೊಸ ಜಗತ್ತಿನ ಒಂದು ದಿನವನ್ನ ಸಂಗಮಯುಗದಲ್ಲಿ ಸೆಲೆಬ್ರೇಟ್ ಮಾಡ್ತೀರಿ, ಸದಾ ಆಚರಿಸ್ತೀರಿ. ಅಂಡರ್ಲೈನ್. ಈಗ ಹೊಸ ವರ್ಷ ಹೋದ್ಮೇಲೆ, ಹೊಸ ವರ್ಷದ ಮೊದಲನೇ ದಿನ, ಜನವರಿಯ ಮೊದಲನೇ ದಿನ ಹೋದ್ಮೇಲೆ ಹೆಂಗೆ ನೆಕ್ಸ್ಟ್ ಡೇ ನ್ಯೂ ಇಯರ್ ಅನ್ನಲ್ಲ, ಇವತ್ತು ನ್ಯೂ ದಿನ ಅಂತ ಅನ್ನೋದಿಲ್ಲ, ಸೆಲೆಬ್ರೇಟ್ ಮಾಡೋದಿಲ್ಲ, ಅದು ಹೋಗ್ಬಿಟ್ಟಿದೆ. ಹಂಗಾದ್ರೆ ಹೊಸ ಯುಗದ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ?
ಯಾವುದು ಇನ್ನೂ ಬಂದೇ ಇಲ್ಲ, ಬರಬೇಕಾಗಿದೆ. ಅದನ್ನು ಹೇಗೆ ನೀವು ಸದಾ ಸದಾ ಮನಾತೆ ರೆಹತೆ ಹೋ, ಅಂಡರ್ಲೈನ್. ಹೆಂಗ್ ಸಾಧ್ಯ? ಹೊಸ ಜಗತ್ತು ಅಂದ್ರೆ ಹೆಂಗ್ ಸ್ಥೂಲವಾಗಿ ಕಾಲಚಕ್ರದಲ್ಲಿ ವರ್ಷದಲ್ಲಿ ತಿಂಗಳು ಜನವರಿ ಆ ದಿನ ಆ ಟೈಮನ್ ಪ್ರತಿಯಾಗಿ ನಮಗೆ ಅಟೆನ್ಷನ್ ಇರ್ತದ, ಇದು ಹೊಸ ದಿನ, ಹೊಸ ವರ್ಷದ ಮೊದಲ ದಿನ ಅಂತ. ಆದ್ರೆ ಈ ಹೊಸ ಯುಗದ ಮಾತು ಸ್ಥೂಲವಾದ ಮಾತಲ್ಲ, ಅತ್ಯಂತ ಸೂಕ್ಷ್ಮ ಮಾತಾಗಿದೆ. ಹೊಸ ಜಗತ್ತಿನ ಶುಭಾಶಯವನ್ನ ನೀವು ಸಂಗಮ ಯುಗದಲ್ಲಿ ಸದಾ ಸೆಲೆಬ್ರೇಟ್ ಮಾಡ್ತೀರಿ ಅಂದ್ರೆ ಏನರ್ಥ? ಹೊಸ ಜಗತ್ತು ಅಂತಂದ್ರೆ ಈ ಸ್ಥೂಲ ಜಗತ್ತಿನೊಳಗೊಂದು ಹೊಸ ಜಗತ್ತಿನ ಮಾತಲ್ಲ, ನಮ್ಮ ಮನಸ್ಸಿನೊಳಗ ಹೊಸ ಜಗತ್ತಿನ ಸ್ಥಾಪನೆಯ ಪ್ರತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಸಂಗಮ ಯುಗದಲ್ಲಿ. ಮನಸ್ಸಿನಲ್ಲಿ ಹೊಸ ಜಗತ್ತಿನ ಸ್ಥಾಪನೆ ಅಂದ್ರೆ ಹೊಸ ಜಗತ್ತಿನಲ್ಲಿ ಏನಿದೆಯೋ ಆ ದಿವ್ಯ ಸಂಸ್ಕಾರ, ಆ ದಿವ್ಯ ಸ್ಮೃತಿಗಳು, ಆ ದಿವ್ಯ ಸಮಜ್ ತಿಳುವಳಿಕೆ, ಅದು ಈ ಸಂಗಮ ಯುಗದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅಂದ್ರೆ ಹೊಸ ಜಗತ್ತಿನಲ್ಲಿ ಸ್ಮೃತಿ ಇರ್ತದ, ನಾನು ಅತಿ ಶುದ್ಧ ಹಾಗೂ ಅವಿನಾಶಿ ಆತ್ಮನಾಗಿದ್ದೇನೆ ಅನ್ನುವಂಥದ್ದು. ಈ ಶರೀರ ಕೇವಲ ಒಂದು ವಸ್ತ್ರ ಅನ್ನುವಂಥ ಸ್ಮೃತಿ ಇರ್ತದೆ. ಇದ್ರ ಜೊತೆಯಲ್ಲಿ ಯಾರೆಲ್ಲ ನನ್ನ ಎದುರುಗಡೆ ಇದ್ದಾರ ಇವರು ಕೂಡ ಮಾನವ ರೂಪದಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ, ಮಾನವ ರೂಪದಲ್ಲಿ ಇರ್ಬೋದು, ಆದ್ರೆ ಇವರು ಒಂದು ಶುದ್ಧ ಚೇತನ ಅವಿನಾಶಿ ಅನ್ನೋದು ಸ್ಮೃತಿ ಇರ್ತದ. ಅದೇ ಈ ಸಮಯದಲ್ಲಿ ಬರೋದು. ಈ ಸಂಗಮ ಯುಗದಲ್ಲಿ ನಾವೆಲ್ಲರೂ ಅವಿನಾಶಿ, ಪಾವನಕಾರಿ, ಶುದ್ಧ ಚೇತನ, ಸಮಾನ ಆತ್ಮರಾಗಿದ್ದೇವಂತ ಏನು ಸ್ಮೃತಿ ಇದೆಯೋ ಇದೇ ಪ್ರತಿ ಕ್ಷಣ ಇಲ್ಲಿ ಸೆಲೆಬ್ರೇಟ್ ಮಾಡಬೇಕಾಗಿದೆ. ಯಾಕಂದ್ರೆ ಇದು ವಿನಾಶ ಆಗುವಂಥದ್ದಲ್ಲ. ಸತ್ಯಯುಗದಲ್ಲಿ ಭಲೆ ರೋಲ್ನಲ್ಲಿ ರಾಜ ಆಗಿರ್ಬೋದು, ರೋಲ್ನಲ್ಲಿ ಪ್ರಜಾ ಆಗಿರ್ಬೋದು, ಆದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಸಮಾನ, ನಾವು ಆತ್ಮ, ನಾವು ಚೇತನ ಅನ್ನುವಂಥ ಸಮಾನತೆ ಇರ್ತದ. ಅಂದ್ಮೇಲೆ ಅದನ್ನ ಇದೇ ಸಂಗಮ ಯುಗದಲ್ಲಿ ಹೊಸ ಜಗತ್ತಿನಲ್ಲಿ ಏನಿದೆಯೋ ಆ ಶುದ್ಧ ಸಂಸ್ಕಾರ, ಶುದ್ಧ ಸ್ಮೃತಿಗಳು, ಶುದ್ಧ ಪಾವನಕಾರಿ ಅನುಭವಗಳು ಈ ಸಂಗಮ ಯುಗದಲ್ಲಿ ಆ ಒಂದು ಶ್ರೇಷ್ಠ ದಿವ್ಯ ಸಂಸ್ಕಾರಗಳನ್ನ ಇಲ್ಲಿ ಅನುಭವ ಮಾಡೋದು. ಇದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿದಿನ ಸೆಲೆಬ್ರೇಟ್ ಮಾಡ್ರಿ, ಪ್ರತಿದಿನ ಎಲ್ಲರೊಳಗ ಆತ್ಮ ಸ್ವರೂಪ ನೋಡ್ರಿ, ಪ್ರತಿದಿನ ಶುದ್ಧ ಶುಭ ಭಾವನೆ ಸಂಪನ್ನ ಸಹಿತ ಎಲ್ಲರಿಗೂ ಆ ಒಂದು ಬಾಡಿಯಿಂದ ಡಿಟ್ಯಾಚ್ಡ್ ಆಗಿರುವಂತಹ ಆತ್ಮ ಸ್ವರೂಪವನ್ನ ನೋಡ್ರಿ. ಇದು ಈ ಸಂಗಮ ಯುಗದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಸದಾ ಸೆಲೆಬ್ರೇಟ್ ಮಾಡುವಂತಹ ಉತ್ಸಾಹ, ಖುಷಿ ಅಂತ ಹೇಳ್ತಾರೆ ಬಾಬಾ. ಅಂದ್ಮೇಲೆ ಆಪ್ಗೆ ಸಾಮ್ನೆ ನೈ ದುನಿಯಾ ನೈನೋ ಮೇ ಸದಾ ಸಮಾಯಿ ಹುಯಿ ಹೇನಾ. ನಮ್ಮ ಎದುರುಗಡೆಗೆ ಕಣ್ಣುಗಳಂದ್ರೆ ಯಾವ ಕಣ್ಣು? ದಿವ್ಯ ಬುದ್ಧಿರೂಪಿ ಕಣ್ಣಿನೊಳಗ ಆ ಸತ್ಯುಗದ ಆ ದಿವ್ಯ ಸಂಭ್ರಮ. ಸತ್ಯುಗ ಅಂದ್ರೆ ನಾಳೆ ಬರುವ ಸತ್ಯುಗ ಅಲ್ಲ, ನನ್ನೊಳಗೆ ಸತ್ಯುಗದಲ್ಲಿ ಇರುವುದೆಲ್ಲ ಮೊದಲು ಬೀಜದಲ್ಲಿ ನಾ ಆತ್ಮ ಸ್ವರೂಪದಲ್ಲಿ ಇದೆ. ಅಂದ ಮೇಲೆ ಅದನ್ನ ನೀವು ಇಲ್ಲೇ ಅನುಭವ ಮಾಡ್ತೀರಲ್ಲ, ಸಂಗಮ ಯುಗದಲ್ಲಿ ನಿಮ್ಮ ಕಣ್ಣಿನಲ್ಲಿ ಸಮಾವೇಶಗೊಂಡಿದೆಯಲ್ಲ. ಯಾದ್ ಕರೋ ಅವ್ರ ಪಹುಂಚ ಜಾओ, ಬುದ್ಧಿಯಿಂದ ನೆನಪು ಮಾಡ್ರಿ ಮತ್ತು ಆ ಸುಂದರ ದಿವ್ಯ ಸಂಸ್ಕಾರ, ದಿವ್ಯ ಸ್ಮೃತಿ, ಆ ದಿವ್ಯ ಸ್ವರೂಪವನ್ನ ಎದುರುಗಡೆ ತಗೊಂಡ್ ಬನ್ರಿ ಅಂತಾರ ಬಾಬಾ. आंखों में समाई हुई है ना, अनुभव होता है कि अभी अभी संगम पर है. ನಿಮ್ಗೆ ಅನುಭವ ಆಗ್ತದಲ್ಲ ಈಗ ನಾವು ಸಂಗಮ ಯುಗದಲ್ಲಿ ಇದ್ದೀವಂತ. ಆಜ್ ಸಂಗಮ್ ಪರ್ ಅವ್ರ ಕಲ್ ಅಪ್ನೆ ರಾಜ್ಯ ಮೇ ಗಯೆ ಕಿ ಗಯೆ. ಇವತ್ತು ನಾವು ಸಂಗಮ ಯುಗದಲ್ಲಿ ಇದ್ದೀವಿ, ನಾಳೆ ರಾಜ್ಯದಲ್ಲಿ ಹೋಗೇ ಬಿಡ್ತೀವಿ. ಅಂದ್ರೆ ಸಂಗಮ ಯುಗದಲ್ಲಿ ಇದ್ದೀವಿ ಅಂತಂದ್ರೆ ಅರ್ಥ ಭಲೆ ಮನಸ್ಸಿನೊಳಗ ಕಲಿಯುಗಿ ಪತೀತ ಸಂಸ್ಕಾರಗಳು ಉಳ್ಕೊಂಡಿದೆ, ಈ ಕಡೆಗೆ ಸತ್ಯುಗಿ ಸಂಸ್ಕಾರಗಳ ಸ್ಥಾಪನೆ ಆಗ್ತಾ ಇದೆ. ಆದ್ರೆ ಅದು ಎಂಡ್ ಆಗುವಂತ ಟೈಮ್ ಸತ್ಯುಗದಲ್ಲಿ, ಸತ್ಯುಗದ ಪೂರ್ಣತೆಯಲ್ಲಿ ಎಂಟರ್ ಆಗುವಂತ ಟೈಮ್ ಬಂದಿದೆ. ಇದಕ್ಕೆ ಬಾಬಾ ಹೇಳ್ತಾರೆ, ಇವತ್ತು ನೀವು ಸಂಗಮದಲ್ಲಿ ಇರ್ಬೋದು, ನಾಳೆ ನೀವು ನಿಮ್ಮ ರಾಜ್ಯದಲ್ಲಿ ಬಂದ್ಬಿಡ್ತೀರ. ಅಂದ್ರೆ ಈ ಮನಸ್ಸು ಪೂರ್ಣತ್ವದಲ್ಲಿ ಬಂದ್ಬಿಡ್ತದ. ಯಾಕಂದ್ರೆ ಮನಸ್ಸು ಇಲ್ಲಿವರೆಗೂ ಅಧೂರ, ಕಮ್ಮಿ, ಕಮ್ಜೋರ, ನಾ ಸಿಂಗಲ್ಲ ಹಿಂಗ್ ತಿಳ್ಕೊಂಡಿದೆ. ಇನ್ನ ಪೂರ್ಣ ಅಖಂಡ ಆತ್ಮ ಇದೀನಿ ಅನ್ನುವಂತ ಸತ್ಯ ಸ್ವರೂಪದಲ್ಲಿ स्थित ಆಗ್ತದ. लेकिन आपको बाप दादा ने गिफ्ट में गोल्डन वर्ल्ड दी है. दुनिया वाले तो एक दो को एक दिन की मुबारक देते हैं, जो काफी समय चलने वाली है.
ಜಗತ್ತಿನಲ್ಲಿ ಯಾರ್ಯಾರು ಏನೇನೋ ಗಿಫ್ಟ್ ಕೊಡ್ತಾರೆ, ಖಾಸ್ ಇರುವಂತವ್ರು ಖಾಸ್ ಗಿಫ್ಟ್ ಕೊಡ್ಬೋದು, ಆದ್ರೆ ಅದು ಒಂದು ವರ್ಷಕ್ಕ ಒಂದು ಜನ್ಮಕ್ಕಾಗಿ. ಇಲ್ಲಿ ಬಾಪ್ ದಾದ ನಮಗೇನ್ ಗೋಲ್ಡನ್ ಗಿಫ್ಟ್ ಕೊಡ್ತಾರೋ ಇದು ಬಹಳ ಸಮಯ, ಅಂದ್ರೆ ಅರ್ಧ ಕಲ್ಪದವರೆಗೆ ಈ ಗಿಫ್ಟ್ ನಮ್ಮ ಜೊತೆಯಲ್ಲಿ ಇರುವಂತದ್ದಾಗಿದೆ. ऐसी नैनों में समाई हुई है जो एक सेकंड में पहुंच सकते हो. सबके सामने अपनी गोल्डन दुनिया नैनों में समाई हुई है ना. ಈ ಸತ್ಯ ಸುಂದರ ಸುಖಮಯ ಸಂಸಾರ ನಿಮ್ಮ ಬುದ್ಧಿಯ ನಯನಗಳಲ್ಲಿ, ಅಂದ್ರೆ ಬುದ್ಧಿ ಎದುರುಗಡೆಗೆ ಕಾಣ್ತಾ ಇದೆಯಲ್ಲ. ಏಕ್ ಸೆಕೆಂಡ್ ಮೇ ಪೌಂಚ್ ಸಕ್ತೆ ಹೋನಾ. ಬಾಬಾ ಹೇಳ್ತಾರ, ಕಲ್ಪನೆ ಅಲ್ಲ, ಸತ್ಯುಗ ಅಲ್ಲಿ ಮುಂದ್ ಬರ್ತದ, ಅದನ್ನ ಹೋಗಿ ನೋಡಿ ಬರ್ಬೇಕು ಅನ್ಲಕ್ಕ. ಒಂದು ಸೆಕೆಂಡ್ ನಲ್ಲಿ ತಲುಪಬೇಕಾಗಿರುವಂಥದ್ದೆಲ್ಲಿ ನನ್ನ ಮೈಂಡ್ ಒಳಗ ಯಾವುದು ಸ್ಕ್ರಿಪ್ಟ್ ಇದೆ, ಆ ಸ್ಕ್ರಿಪ್ಟ್ ಒಳಗೆ ಯಾವುದು ಆದಿಯ ಸತ್ಯುಗದ ಸ್ಕ್ರಿಪ್ಟ್ ಇದೆಯೋ, ಸಂಸ್ಕಾರ ಇದೆಯೋ, ಅದನ್ನ ತಲುಪಲಿಕ್ಕೆ ಒಂದು ಸೆಕೆಂಡ್ ಸಾಕು, ಅದನ್ನ ಇಮರ್ಜ್ ಮಾಡ್ಕೊಳ್ಳಿಕ್ಕೆ ಒಂದು ಸೆಕೆಂಡ್ ಸಾಕು ಅಂತಾರ ಬಾಬಾ. ಆ ಸಂಗಮೇ ಹೇ ಕಲ್ ರಾಜ್ಯಾಧಿಕಾರಿ ಬನ್ ರಾಜ್ಯ ಕರೆಂಗೆ. ಇವತ್ತು ಸಂಗಮದಲ್ಲಿದ್ದೀರಿ ಅಂದ್ರೆ ಇನ್ನೂ ಕಲಿಯುಗಿ ಮೆಮೊರೀಸ್ ಅದಾವ, ಮತ್ತೆ ಸತ್ಯುಗದ ಆ ದಿವ್ಯ ಸ್ಮೃತಿಗಳು ಆರಂಭ ಆಗ್ತಾ ಇದ್ದಾವ. ಅಂದ್ರೆ ಇವತ್ ನೀವು ಸಂಗಮಯುಗದಲ್ಲಿದ್ದೀರಿ ಈ ಕ್ಷಣ. ಸೊ ನೆಕ್ಸ್ಟ್ ನೀವು ಕಂಪ್ಲೀಟ್ ಗೋಲ್ಡನ್ ಸುವರ್ಣಮಯ ಜಗತ್ತಿನೊಳಗ ಅಂದ್ರೆ ಸತ್ಯತೆಯ ಸ್ವರೂಪದಲ್ಲಿ ಎಂಟರ್ ಆಗ್ತೀರಿ. एक सेकंड में पहुंच सकते हो ना. अभी समय अनुसार जानते हो कि आप पूर्वजों के भक्त लोग दुखी अशांत होने के कारण आप पूर्वज आत्माओं को कितना पुकार रहे हैं. अंडरलाइन. ಈ ವಿಶ್ವ ನಾಟಕದಲ್ಲಿ ನೀವೆಲ್ಲ ಆತ್ಮರು ಏನ್ ಸುಂದರ ಅಭಿನಯ ಮಾಡಿದ್ದೀರಿ ದೇವತಾ ರೂಪದಲ್ಲಿ, ಅಥವಾ ಹಿಂದಿನ ಸಂಗಮ ಯುಗದಲ್ಲಿ ಎಲ್ಲರಿಗೂ ದುಃಖದಿಂದ ಮುಕ್ತ ಮಾಡುವಂತಹ ಪಾರ್ಟ್, ಅದನ್ನ ಭಕ್ತರು ಪುನರ್ಸ್ಮರಣೆ ಮಾಡಿಕೊಂಡು ಕೂಗ್ತಾ ಇದ್ದಾರೆ. ಯಾಕ ಬಹಳ ದುಃಖಿ ಇದಾರ, ಅಶಾಂತಿ ಇದ್ದಾರೆ. ಅವರೆಲ್ಲ ಆವಾಜ್ ನಮ್ ಕೇಳ್ತಾ ಇದೆಯೋ ಇಲ್ಲ ಅಂತ ಕೇಳ್ತಾರ ಬಾಬಾ. ಹೇಗೆ ದುಃಖ ಶಾಂತಿಯ ಕೂಗು ಸ್ಥೂಲ ರೂಪದಲ್ಲಿ ಯಾರಾದ್ರೂ ಕೂಗಿದ್ರು ಅಂದ್ರೆ ಕೇಳಿಸ್ತದಲ್ಲ. ಹಮೇ ಶಾಂತಿ ದೇ ದೋ, ಸುಖ ದೇ ದೋ, ಖುಷಿ ದೇ ದೋ. ಆವಾಜ್ ಸುನ್ನೆ ಮೇ ಆತಾ ಹೇನಾ, ಆವಾಜ್ ಕೇಳಲಿಕ್ಕೆ ಬರುತ್ತಲ್ಲ. ದೋ 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 ದೋ, ನನಗೆ ಶಾಂತಿ ಕೊಡು, ದುಃಖ ಕೊಡು ಅಂತ ಹಿಂಗ ಯಾರಾದ್ರೂ ಕೇಳಿದ್ರೆ ನನ್ ಪ್ರೀತಿ ಕೊಡು, ನನ್ಗೆ ರೆಸ್ಪೆಕ್ಟ್ ಕೊಡು ಅಂತ ಕೇಳ್ತಾರ, ಅದು ಕೇಳಿಸಿ ಬರ್ತದ. ಆದ್ರೆ ಭಕ್ತರು ಕೂಗ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇಲ್ಲೇನು ಅಂತಾರ ಬಾಬಾ. ಒಂದಾಗಿದೆ, ಜಗತ್ತಿನಲ್ಲಿ ಅನೇಕ ಆತ್ಮರಿದಾರ, ರೋಲ್ನಲ್ಲಿ ಮುಳುಗಿಬಿಟ್ಟಿದಾರ. ರೋಲ್ನಲ್ಲಿ ಏನಿದೆ? ರೋಲ್ನಲ್ಲಿ ದುಃಖ, ಚಿಂತೆ, ಪಾಪ ಕರ್ಮ ತುಂಬಿದೆ. ಆ ರೋಲ್ಲೇ ನಾನೇ ಅನ್ಕೊಂಡು ಅದ್ರಲ್ಲಿ ಮುಳುಗಿಬಿಟ್ಟಿದಾರ. ನನ್ನ ಜೀವನ್ ಹಿಂಗೆ ಯಾಕೆ, ಇಷ್ಟು ಕಷ್ಟ ಯಾಕ, ಇಷ್ಟು ದುಃಖ ಯಾಕೆ ಅಂತ ಅಜ್ಞಾನಕ್ಕೆ ವಶೀಭೂತ ಆಗಿದ್ದಾರೆ. ಅವರಿಗೆಲ್ಲ ನೀವು ಸತ್ಯ ಜ್ಞಾನದಿಂದ, ಜ್ಞಾನದ ಪ್ರಕಾಶದಿಂದ ಅವರಿಗೆ ಅವರ ಒಂದು ದುಃಖದಿಂದ ಮುಕ್ತ ಮಾಡಬೇಕಾಗಿದೆ. ಆದರೆ ಸೂಕ್ಷ್ಮ, ಅತಿ ಸೂಕ್ಷ್ಮ ಪುರುಷಾರ್ಥದಲ್ಲಿ ಮಾತು ಹೀಗಿದೆ, ನಾನು ಆತ್ಮ, ಆತ್ಮನ ಮನಸ್ಸೇನಿದೆ, ಮನಸ್ಸು ಪತಿತಾಗಿದೆ, ಮನಸ್ಸು ಹಲ್ಚಲ್ನಲ್ಲಿದೆ. ಡ್ರಾಮಾ ಸ್ಕ್ರಿಪ್ಟ್ ಅನುಸಾರಿ ಮನಸ್ಸಿನಲ್ಲಿ ಅನೇಕ ಅಶಾಂತ ದುಃಖಿ ವಿಚಾರಗಳದಾವ. 63 ಜನ್ಮದ ಯಾವ ದುಃಖಿ ಅಶಾಂತ ವಿಚಾರಿವೆ ಅವು ಎಲ್ಲಿವೆ? ಅವು ಮೈಂಡ್ ಒಳಗ ಅದಾವ. ಅವು ನನ್ನನ್ನ ವಿಚಲಿತ ಮಾಡ್ಲಿಕ್ಕೆ ನೋಡ್ತಾವ, ನನ್ನ ಸ್ಥಿತಿಯನ್ನ ಅಲ್ಗಾಡ್ಸ್ಲಿಕ್ಕೆ ನೋಡ್ತಾವ. ಅದಕ್ಕೆ ಬಾಬಾ ಹೇಳ್ತಾರ, ನಿನ್ನೊಳಗೆ ಇರುವಂತಹ ಜನ್ಮ ಜನ್ಮಾಂತರದ ಅಶಾಂತ ಆಗಿರುವ, ದುಃಖಿಯಾಗಿರುವ ಯಾವ ವಿಚಾರಗಳಿವೆಯಲ್ಲ ಅವುಗಳನ್ನ ಬಾಬಾ ಹೇಳ್ತಾರ, ಅವುಗಳನ್ನ ನಿನಗ ಕೇಳಿಸ್ತದೋ ಇಲ್ಲ, ನಿನ್ನೊಳಗಿನ ಅವಾಜ್ ನಿನ್ ಕೇಳಿಸ್ತದೋ ಇಲ್ಲ ಅಂತಾರ ಬಾಬಾ. ಅಂದ ಮೇಲೆ ಆ ಅವಾಜನ್ನ ಕೇಳಿಸ್ಕೊಂಡು ಅವುಗಳಿಗೆ ಸಂದೇಶ ಕೊಡ್ರಿ, ನೀ ದೇಹ ಅಲ್ಲ, ನೀ ಆತ್ಮ ಇದಿ, ನಿನಗ್ ಅಂತಿಲ್ಲ, ನೀ ಸದಾ ಅವಿನಾಶಿ ಇದಿ ಎನ್ನುವಂತ ಸತ್ಯ ಜ್ಞಾನವನ್ನ ಹೇಳ್ರಿ. ಇದು ನಿಮ್ಗೆ ದಯಾ ಬರುವುದಿಲ್ಲ ಏನಂತ ಕೇಳ್ತಾರ ಬಾಬಾ. ಯಾಕಂದ್ರೆ ನೀ ಆತ್ಮ ದಯಾ ಸ್ವರೂಪ ಇದಿ. ನಿನ್ನ ದಯೆಯ ಸತ್ಯ ಸ್ವರೂಪವನ್ನ ಆ ಅಶಾಂತ ವಿಚಾರಗಳಿಗೆ, ಆ ಅಶಾಂತ ಅನುಭವಗಳಿಗೆ ಕೊಡ್ತಾ ಹೋಗ್ರಿ. ಇಂದಿನ ಮುರಳಿಯ ವರದಾನ್, ईश्वरीय भाग्य में लाइट का क्राउन प्राप्त करने वाले सर्व प्राप्ति स्वरूप भव. ಈಶ್ವರೀಯ ಭಾಗ್ಯದಲ್ಲಿ ಲೈಟ್ ಅಥವಾ ಕಿರೀಟವನ್ನ ಪ್ರಾಪ್ತ ಮಾಡಿಕೊಳ್ಳುವಂತಹ ಸರ್ವ ಪ್ರಾಪ್ತಿ ಸ್ವರೂಪರು ಆಗ್ರಿ. ದುನಿಯಾ ಮೇ ಭಾಗ್ಯ ಕಿ ನಿಶಾನಿ ರಾಜಾಯಿ ಹೋತಿ ಹೈ और ರಾಜಾಯಿ ಕಿ ನಿಶಾನಿ ತಾಜ್ ಹೋತಾ ಹೈ. ಅಂಡರ್ಲೈನ್. ಬಹಳ ಸುಂದರ ಮಾತು. ಜಗತ್ತಿನಲ್ಲಿ ಬಹಳ ದೊಡ್ಡ ಭಾಗ್ಯವಂತರು ಅನ್ಲಿಕ್ಕೆ ಹೆಂಗ? ಅವರಿಗೆ ರಾಜ್ಯ ತೋರಿಸ್ತಾರ.
ರಾಜಾಯಿ ತೋರಿಸ್ತಾರ ಬಹಳ ದೊಡ್ಡ ಮಂತಂದವರು ಅಂತ. ರಾಜಾಯಿ ಹೆಂಗ್ ಗೊತ್ತಾಗ್ತದ? ಕಿರೀಟದ ಮೇಲೆ ಗೊತ್ತಾಗ್ತದ. ಐಸೆ ಈಶ್ವರಿಯ ಭಾಗ್ಯಕ್ಕೆ ನಿಶಾನಿ ಲೈಟ್ ಕಾ ಕ್ರೌನ್ ಹೇ. ಈ ಈಶ್ವರಿಯ ಭಾಗ್ಯ ನನಗೆ ಪ್ರಾಪ್ತ ಆಗಿದೆ ಅಂತಂದ್ರೆ ಅದು ಹೆಂಗ್ ಗೊತ್ತಾಗುದು? ಪ್ರಕಾಶದ ಕಿರೀಟ ಅಂತಾರ. ಪ್ರಕಾಶದ ಕಿರೀಟ ಅಂದ್ರ ತಲೆ ಮೇಲೆ ಒಂದು ಪ್ರಕಾಶದ, ಅದು ಸ್ಥೂಲ ಕಣ್ಣಿಗೆ ಕಾಣ್ತದಂತಲ್ಲ. ಪ್ರಕಾಶದ ಕಿರೀಟ ಅಂದ್ರೆ, ಪ್ರಕಾಶ ಅಂದ್ರ ನಾಲೆಜ್. ನಾಲೆಜ್ ಮೀನ್ಸ್ ಸಮಜ್. ಯಾರಲ್ಲಿ ತಿಳುವಳಿಕೆ, ಯಾರಲ್ಲಿ ಬುದ್ಧಿವಂತಿಕೆ ಇದೆ, ಯಾವುದು ಸರಿ ಯಾವುದು ತಪ್ಪು ಅಂತ, ಅವರೇ ನಿಜವಾದ ರಾಜ. और इस क्राउन की प्राप्ति का आधार है प्यूरिटी. ಈ ಒಂದು ಕಿರೀಟ ಪ್ರಾಪ್ತಿ ಆಗ್ಬೇಕಂದ್ರೆ ಆಧಾರ ಏನಿದೆ? ಪವಿತ್ರತಾ. ಪವಿತ್ರತೆ ಅಂದ್ರೆ ಏನು? ನಾನು ದೇಹ ಅಲ್ಲ, ಆತ್ಮ. ನನ್ನ ಹಾಗೆ ಎಲ್ಲರೂ ಕೂಡ ದೇಹದಾರಿಗಳಲ್ಲ, ಅವರು ಆತ್ಮರಾಗಿದ್ದಾರೆ ಅನ್ನುವ ಒಂದು ಸತ್ಯದಲ್ಲಿ ಇರೋದೇ ಪವಿತ್ರತಾ. संपूर्ण पवित्र आत्माएं लाइट के ताजदारी होने के साथ साथ सर्व प्राप्तियों से भी संपन्न होती है. ಸಂಪೂರ್ಣ ಪವಿತ್ರ ಆತ್ಮರು ಲೈಟ್ ಪ್ರಕಾಶದ ಕಿರೀಟಧಾರಿಯಾಗಿರುವುದರ ಜೊತೆ ಜೊತೆಗೆ ಸರ್ವ ಪ್ರಾಪ್ತಿಯಿಂದ ಸಂಪನ್ನಾಗಿರ್ತಾರೆ. ಅಗರ್ ಕೋಯಿ ಭಿ ಪ್ರಾಪ್ತಿ ಕಿ ಕಮಿ ಹೇ ತೋ ಲೈಟ್ ಕಾ ಕ್ರೌನ್ ಸ್ಪಷ್ಟ ದಿಖಾಯಿ ನಹೀ ದೇಗಾ. ಯಾವುದೇ ಒಂದು ಅಪ್ರಾಪ್ತಿ ಇದೆ, ಕಮ್ಮಿ ಇದೆ ಅಂದ್ರ ಈ ಪ್ರಕಾಶದ ಕಿರೀಟ ಸ್ಪಷ್ಟವಾಗಿ ಕಾಣೋದಿಲ್ಲ ಅಂತಾರ ಬಾಬಾ. ಅಂದ್ ಪ್ರಕಾಶದ ಕಿರೀಟ ಅಂದ್ರೆ ಸ್ಪಷ್ಟ ನಾಲೆಜ್, ಸ್ಪಷ್ಟ ತಿಳುವಳಿಕೆ, ಬುದ್ಧಿ ಹೊಳೆಯೋದಿಲ್ಲ, ವಿಸ್ಡಮ್ ವರ್ಕ್ ಮಾಡೋದಿಲ್ಲ. ಯಾಕೆ? ಕಮ್ಮಿ ಇದೆ. ಕಮ್ಮಿ ಅಂದ್ರೆ ಏನು? ಕಮ್ಮಿ ಯಾವಾಗಿರಕ್ ಸಾಧ್ಯ? ಆತ್ಮ ಅಖಂಡ ಇದೆ. ಅಖಂಡ ಆತ್ಮನಲ್ಲಿ ಯಾವುದೂ ಖಂಡನೆ ಇಲ್ಲ, ಅಪೂರ್ಣತೆ ಇಲ್ಲ. ಅಪೂರ್ಣತೆಯಲ್ಲಿ ರೋಲ್ ಕಾನ್ಶಿಯಸ್ ನಲ್ಲಿ ನಾ ಶರೀರ್ ಇದ್ದೀನಿ, ನಾ ಸ್ತ್ರೀ ಇದ್ದೀನಿ, ನಾ ಅಕ್ಕೋರ್ ಇದ್ದೀನಿ, ನಾ ಬ್ರಹ್ಮ ಕುಮಾರ್ ಇದ್ದೀನಿ ಅನ್ನುವ ಭಾನದೊಳಗ ಕಮ್ಮಿ ಅದ. ಯಾಕಂದ್ರೆ ಇವೆಲ್ಲ ರೋಲ್ ನಲ್ಲಿ ಕಮ್ಮಿ ಇದ್ದೇ ಇದೆ. ಯಾಕ? ರೋಲ್ ಕಲಿಯುಗದಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನನ್ಗಿದು ಇಲ್ಲ, ನನ್ಗಿದು ಬೇಕು ಅನ್ನೋದು ಯಾರಿಗಿದೆ? ಅದು ಅಪ್ರಾಪ್ತಿ. ಎಲ್ಲಿ ಅಪ್ರಾಪ್ತಿ ಇದೆ ಅಲ್ಲಿ ಈ ಪ್ರಕಾಶ, ಈ ದಿವ್ಯತೆ ಕಾಣಕ ಸಾಧ್ಯ ಇಲ್ಲ, ಅನುಭವ ಆಗಕ್ ಸಾಧ್ಯ ಇಲ್ಲ. स्लोगन, अपनी रूहानी स्थिति में स्थित रहने वाले ही मनसा महादानी है. ತಮ್ಮ ಆತ್ಮೀಯ ಸ್ಥಿತಿಯಲ್ಲಿ ಸ್ಥಿತರಾಗುವಂಥವರೇ ಮನಸ್ಸಿನ ಮಹಾದಾನಿಗಳು ಆಗಿರುವರು. ಅಂದ್ರೆ ಬಹಳ ಸೂಕ್ಷ್ಮ ಮಾತು. ಯಾರು ತಮ್ಮ ಆತ್ಮ ಆಗಿರುವ ಸ್ಥಿತಿಯಲ್ಲಿ ಸ್ಥಿತಿದಾರೋ ಅವರು ಕೊಡ್ಬೇಕಾಗಿಲ್ಲ, ನಾನು ಶಾಂತಿ ಕೊಡುತ್ತಿದ್ದೇನೆ, ಈ ಶಾಂತಿ ಕಿರಣಗಳು ಹರಡುತ್ತಿವೆ, ಇವು ಹೊರಡ್ರು ಹೋಗಿ ಅಶಾಂತ ಮನಸ್ಸನ್ನು ಸೇರುತ್ತಿವೆ, ಇದೇನು ಜರುತ್ತಿಲ್ಲ. ಆತ್ಮಿಕ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಮನಸ್ಸಿನಿಂದ ಮಹಾದಾನ ಮಾಡುವುದಾಗಿದೆ. ಅವ್ಯಕ್ತಿಶಾರೆ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡ್ರಿ. अभी अच्छा अच्छा कहते हैं लेकिन अच्छा बनना है ये प्रेरणा नहीं मिल रही है. ಇವತ್ತು ಜಗತ್ತಿನ ಮನುಷ್ಯರು ಬ್ರಹ್ಮಕುಮಾರಿಸ್ನ ಸಿಸ್ಟಮ್ ಏನಿದೆ ಇದು ಬಹಳ ಚೆನ್ನಾಗಿದೆ ಅಂತ ತಿಳ್ಕೊತಾರ. ಶಿವಬಾಬಾ ಕೊಡುವಂತ ನಾಲೆಜ್ ಏನಿದೆ ಬಹಳ ಒಳ್ಳೇದಂತಾರ. ಆದ್ರೆ ಒಳ್ಳೆಯವರಾಗುವ ಪ್ರೇರಣೆ ಅವ್ರಿಗೆ ಸಿಗ್ತಾ ಇಲ್ಲ. ಉಸ್ಕಾ ಏಕ್ ಹಿ ಸಾಧನ ಹೇ ಸಂಘಟಿತ ರೂಪ ಮೇ ಜ್ವಾಲಾ ಸ್ವರೂಪ ಬನೋ. ಅದಕ್ಕೆ ಒಂದೇ ಒಂದು ಸಾಧನೆ ಏನತ್ತಂದ್ರ ಸಂಘಟಿತ ರೂಪದಲ್ಲಿ ಜ್ವಾಲಾ ಸ್ವರೂಪದ ಯೋಗ ಮಾಡ್ರಿ. ಏಕ್ ಚೈತನ್ಯ ಲೈಟ್ ಹೌಸ್ ಬನೋ. ಪ್ರತಿಯೊಬ್ಬರು ಚೈತನ್ಯ ಲೈಟ್ ಹೌಸ್ ಆಗ್ರಿ, ಸೇವಾಧಾರಿ ಆಗ್ರಿ, ಸ್ನೇಹಿ ಹೋ, ಏಕ್ ಬಲ್ ಏಕ್ ಭರೋಸೆ ವಾಲೆ ಹೋ. यह तो सब ठीक है ना, लेकिन मास्टर सर्वशक्तिवान की स्टेज पर आ जाए तो सब आपके आगे परवाने के समान चक्र लगाने लगेंगे. अंडरलाइन. ಆದ್ರೆ ನೀವು ಇಂಥ ಸೇವಾಧಾರಿ ಆಗಿರಿ, ಆದ್ರೆ ಸ್ನೇಹಿ, ಏಕ್ ಬಲ್ ಏಕ್ ಭರೋಸಾ, ಎಲ್ಲರೂ ಏ ತೋ ಸಬ್ ಠೀಕ್ ಹೇ, ಆದ್ರೆ ಮಾಸ್ಟರ್ ಸರ್ವಶಕ್ತಿವಂತನ ಸ್ಟೇಜ್ ಮೇಲೆ ಸ್ಥಿತ ಆಗ್ಬೇಕು. ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ತನ್ನ ಸ್ಥಿತಿಯಲ್ಲಿ ಸ್ಥಿತಿದ್ದಾಗ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಇದೀನ, ಕಮ್ಜೋರ್ ಅಲ್ಲ ಅನ್ನುವ ಸ್ಥಿತಿಯಲ್ಲಿ ಸ್ಥಿತರಾದಾಗ ನಿಮ್ಮೆದುರುಗಡೆ ಪತಂಗಗಳ ಹಾಗೆ ಎಲ್ಲರೂ ಓಡೋಡಿ ಬರ್ತಾರೆ, ನಿಮ್ ಸುತ್ತ ಚಕ್ರ ಹಾಕ್ತಾರೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ನೀವು ನಿಮ್ಮ ಆಂತರಿಕ ಸೂಕ್ಷ್ಮ ಸ್ಥಿತಿಯಲ್ಲಿ ಸ್ಥಿತರಾಗುವ ಅವಶ್ಯಕತೆ ಇದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ತಮ್ಮನ್ನ ಕೆಲವು ಸಮಯದವರೆಗೆ ಈ ಪಾತ್ರದಿಂದ ಡಿಟ್ಯಾಚ್ ಆಗ್ರಿ. ತಮ್ಮ ಪಾತ್ರದಲ್ಲಿ ಇರುವ ಕಥೆಯಲ್ಲಿ ಬರುವ ಮಾತುಗಳು, ದೃಶ್ಯಗಳು, ಇವೆಲ್ಲವುಗಳಿಗೆ ಫುಲ್ ಸ್ಟಾಪ್ ಹಾಕಿ
ಅನುಭವ ಮಾಡ್ರಿ. ನಾನು ಇಲ್ಲಿವರೆಗೆ ನೋಡಿರುವುದೆಲ್ಲವೂ ನಾಟಕದ ದೃಶ್ಯಗಳು ಮಾತ್ರ. ನಾನು ದೃಶ್ಯದಿಂದಲೂ ಪರೆ, ನಿರಾಕಾರ ಆತ್ಮ. ನನ್ನ ನಿರಾಕಾರಿ ಮೂಲ ಸ್ಥಿತಿಯಲ್ಲಿ, ಮೂಲ ರೂಹಾನಿ ಸ್ವರೂಪದಲ್ಲಿ ಸ್ಥಿತವಾಗಿ ಪರಂಧಾಮದ ಮೂಲ ಮನೆಯಲ್ಲಿ ಅನುಭವ ಮಾಡುತ್ತಿರುವೆನು. ನಾನೀಗ ನನ್ನ ಈಶ್ವರಿಯ ಜೀವನದ ಅನುಭವ ಮಾಡ್ತಾ ನನಗೆ ನಾನು ರಿಯಲೈಸ್ ಮಾಡಿಕೊಳ್ತಾ ಇದ್ದೀನಿ. ಈಗ ಹಳೆಯ ವರ್ಷ, ಹಳೆಯ ದಿನಗಳು, ಹಳೆಯ ಜೀವನಕ್ಕೆ ಬೀಳ್ಕೊಡುವುದರ ಜೊತೆಗೆ ಹಳೆಯ ಸಂಸ್ಕಾರಗಳಿಗೆ ನಾನು ವಿದಾಯ ಹೇಳುತ್ತಿರುವೆನು. ಹಳೆಯ ಸಂಸ್ಕಾರಗಳೆಂದರೆ ಪುನಃ ಪುನಃ ನನಗೆ ನಾನು ದೇಹ ಎಂದು ತಿಳಿದುಕೊಳ್ಳುವುದು, ದೇಹಭಾನದಲ್ಲಿ ಮುಳುಗುವುದು, ಮತ್ತೆ ಮತ್ತೆ ನಾನು ಪುರುಷನೆಂಬ, ನಾನು ಸ್ತ್ರೀ ಎಂಬ ಭಾನದಲ್ಲಿ, ನಾನು ಚಿಕ್ಕವಳು ದೊಡ್ಡವಳು, ನಾನು ದಪ್ಪ ಗಿಡ್ಡ, ನಾನು ದೊಡ್ಡ ಜಾತಿಯವರು ಕಡಿಮೆ ಜಾತಿಯವರು ಎನ್ನುವ ಭಾನ, ನಾನು ಶ್ರೀಮಂತ ಎನ್ನುವ ದೇಹ ಅಭಿಮಾನ, ನಾವು ಬಡವರು, ನಾವು ಇಲ್ಲದವರು ಎನ್ನುವ ಈ ಎಲ್ಲ ದೇಹಭಾನದ ಸರ್ವ ಸಂಸ್ಕಾರಗಳಿಗೆ ವಿದಾಯಿ ಹೇಳಿ, ಅರ್ಥಾತ್ ನಾನು ಸಂಪೂರ್ಣ ಅಖಂಡ ವಿನಾಶಿ ಆತ್ಮನೆಂಬ ಸ್ವರೂಪದಲ್ಲಿ ಸ್ಥಿತರಾಗಿರಿ. ನಿರ್ವಿಘ್ನರಾಗುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ, ನಾನು ದೇಹವಲ್ಲ, ನಾನು ಆತ್ಮ, ನಾನು ವಿನಾಶಿಯಲ್ಲ, ನಾನು ಅವಿನಾಶಿಯಾಗಿರುವೆನೆಂದು. ನಾನು ಅಸ್ಥಿರವಲ್ಲ, ನಾನು ಸ್ಥಿರವಾದ ಆತ್ಮನಾಗಿರುವೆನು. ನಾನು ಈಗ ಮಾಸ್ಟರ್ ದಾತ ಆಗಿ ನನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತವಾಗಿ ಮನಸ್ಸಿನ ಮೂಲಕ ದುಃಖಿ ಅಶಾಂತಾತ್ಮರಿಗೆ ಶಾಂತಿಯ ಪ್ರಕಂಪನಗಳನ್ನು ಹರಡಿಸುತ್ತಿರುವೆನು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.